ದಿನಾಂಕ 21 ಭಾನುವಾರದಂದು ಇಂಗಳೇಶ್ವರ ಚನ್ನಬಸವ ಶ್ರೀಗಳ ಸ್ಮರಣೋತ್ಸವ. ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಗ್ರಾಮದ ವಿರಕ್ತ ಮಠದಲ್ಲಿ ಶ್ರೀ ಕಿರಿಯ ಡಾಕ್ಟರ್ ಸಿದ್ದಲಿಂಗ ಸ್ವಾಮೀಜಿ ಅವರು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ಪೂಜ್ಯ ಚನ್ನಬಸವ ಸ್ವಾಮೀಜಿಯವರ ಸ್ಮರಣೋತ್ಸವ ನುಡಿ ನಮನ ಕಾರ್ಯಕ್ರಮವು ಇಂಗಳೇಶ್ವರ ವಿರಕ್ತ ಮಠದಲ್ಲಿ ದಿನಾಂಕ 21 ಭಾನುವಾರದಂದು ಬೆಳಗ್ಗೆ 10 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು. ಇದೇ ಸಮಯದಲ್ಲಿ ನಿಂಗಪ್ಪ ಬೊಮ್ಮನಹಳ್ಳಿ, ಸುಭಾಷ್ ಸಿಂದಗಿ, ಭೀಮರಾಯ್ ಬೈಚ್ವಾಳ್ ಮತ್ತು ಜಗದೀಶ್ ಬೇವೂರ್, ಪ್ರಭು ಬಾಗೇವಾಡಿ, ವಿವೇಕಾನಂದ ಕಲ್ಯಾಣ ಶೆಟ್ಟಿ ಮತ್ತಿತರರು ಹಾಜರಿದ್ದರು. ವರದಿ ಬಂದೇನವಾಜ್ ಕೋಳ್ಯಾಳ್. ಅವತ್ತಿನ ದಿವಸ ನೋಡಿದ ಕೂಡ ಅಂತ್ಯ ಸಂಸ್ಕಾರಕ್ಕೆ ಕರ್ನಾಟಕ ಸರ್ಕಾರದಿಂದ ಗೌರವ ಕೂಡ ಸಲ್ಲಿಸಿದ್ದಾರೆ. ನೀವೆಲ್ಲ ನೋಡಿದ್ರಿ, ಅದನ್ನ ಪೇಪರ್ದಾಗ ಬಂದಾಗಿಲ್ಲ, ನಮಗೆ ಗೊತ್ತಿಲ್ಲ, ಬಂದ ಪೇಪರ್ ನೋಡಕ್ಕೂ ನಾವು ಹೋಗಿಲ್ಲ, ಇಲ್ಲಿರ್ತಕ್ಕಂಥ ಪ್ರಕಾರವಾಗಿಲ್ಲ ತಿಳ್ಕೊಂಡು ಹೇಳಿ ಅವರು ಕೂಡ ವ್ಯವಸ್ಥೆ ಮಾಡಿ ಯಾರು ಬರ್ತಾರೆ, ರಾಜ್ಯ ಸರ್ಕಾರದ ಯಾರು ಬರ್ತಾರೆ ಶಿವಪಾಟ್ರು ಹೇಳ್ಯಾರ, ಕಲ್ಯಾಣ ಮಂಟಪ ಪಂಚಾಮೃತ ಅಭಿಷೇಕ ಮತ್ತು ಈ ಪೂಜಾ ಪ್ರತಿನಿತ್ಯದಲ್ಲಿ ನಡೆದಿರೋದ್ರಿಂದ ಮುಂಜಾನೆ ಅವತ್ತು ತಾಸು ಹಿಡ್ಕೊಂಡು 11 ಹಿಡ್ಕೊಂಡು ದಿವಸ ಪ್ರತಿನಿತ್ಯ ಪೂಜೆದೊಳಗೆ ದಿವಸ ಪೂಜೆಗಳು ಹಾಗೂ ಅಭಿಷೇಕಗಳು, ಪಂಚಾಮೃತ ಅಭಿಷೇಕಗಳು ದಿವಸ ಗೆದ್ದಿಗೆ ಹಾಗೂ ಪೂಜೆ ಹಾಗೂ ಪ್ರಸಾದಗಳು ಕಂಟಿನ್ಯೂ ಆಗಿ ನಡೀತಕ್ಕಂಥದ್ದು ಈ ನಡೆದಿದ್ದೀಗ. ಅದಲ್ಲದೆ ಆ ಗದ್ದಿಗೆ ಕೂಡ ಆ ಗದ್ದಿಗೆ ಕಡಿಸತಕ್ಕಂಥ ಭಕ್ತರು ಕೂಡ ರಾಯಚೂರು ಭಕ್ತರು ಒಂದು 5 ಲಕ್ಷ ರೂಪಾಯಿ ಮಾಡಿ ಗದ್ದಿ ಕಡಿಸಕತ್ತಾರೆ, ಅದನ್ನು ಕೂಡ ನಡೆದಿದೆ. ಅದು ನಡೆಸಕತ್ತಾರೆ, ಅವರೇ ಕಡಿಸಕತ್ತಾರೆ, ಗದ್ದಿಗೆ ಕಡಿಸೋ ಕೂಡ ನಡೀತದೆ. ಬಹಳ ದೊಡ್ಡ ಪ್ರಸ್ಥಾನ ಕೂಡ 21 ನಶಮಾಳೆಲ್ಲ ಭಕ್ತರು ದೂದಿ ಏನಿಲ್ಲಪ್ಪ 10-20 ಕ್ವಿಂಟಲ್ ಮತ್ತೆ ಆವತ್ತಿನ ದಿವಸ ಖರ್ಚ 21ನೇ ತಾರೀಕಿಗೆ ಇರ್ಬೋದು ಅಂತ ನನಗೆ ಅನ್ಸಕತ್ತದ. ಇವೆಲ್ಲ ಕಾರ್ಯಕ್ರಮಗಳು ಪ್ರತಿನಿತ್ಯದಲ್ಲಿ ನಡೆದವೆ. ಪೂಜ್ಯರಿಗೆ ಸಿದ್ಧಗಂಗಾ ಸ್ವಾಮಿಗಳು ಅಂತ ದೊಡ್ಡ ನಮಸ್ಕಾರ ಮಾಡಿರ್ತಕ್ಕಂಥ ಹಿರಿಯ ಪೂಜ್ಯರ ಸ್ವಾಮಿಗಳು ಯಾರು ಇಂಗಳೇಶ್ವರಪ್ಪಗಳು 96-97 ವರ್ಷ. ಇದೀಗ ಅಥಣಿ ಗಚ್ಚಿನ ಮಠ ಒಂದೊಂದು ಸರಿ ಒಂದೊಂದು ಮಠಗಳ ಪದ್ಧತಿ ಹೆಂಗಿರ್ತಪ್ಪ ಅಂದ್ರೆ ಧಾರವಾಡ ಮುರುಘಾ ಮಠದೊಳಗೆ ಭಾಳಷ್ಟು ಭಕ್ತರ ಮತ್ತು ಆ ಭಕ್ತರ ಭಾವುಕ ಭಕ್ತಿ ವಿಷಯ ಕಾಣಿಸ್ತಿತ್ತು. ನಾನು ನೋಡಿದ್ರೆ ಸಣ್ಣ ಇದ್ದಾಗ. ಅದು ಬಿಟ್ಟರೆ ಸಿದ್ಧಗಂಗಾ ದೊಡ್ಡಪ್ಪಳು ಇದ್ದಾಗ ಇತ್ತು, ಈಗೂ ಅದ. ಆದರೆ ಆ ರೀತಿ ಇರ್ತಕ್ಕಂಥ ಅಥಣಿಯ ಮುರುಘೇಂದ್ರ ಶ್ರೀಗಳ ಸಾಂಪ್ರದಾಯದ ಜನ ಸಂಪೂರ್ಣ ಇಂಗಳೇಶ್ವರ ಮಠಕ್ಕೆ ಶಿಫ್ಟ್ ಆಗಿತ್ತೇನಪ್ಪ. ಹುಡುಗರು ಮಡಿಯವರಿಗೆ ಸೇವೆ ಮಾಡ್ತಕ್ಕಂಥವ್ರಿಗೆ ಎಷ್ಟು ತ್ರಾಸಾಕಿತ್ತಪ್ಪ ಅಂದ್ರೆ ಊಟಕ್ಕೆ ಬರೋ ಮಂದಿಗೆ ಊಟ ಕೊಡೋದು ಮತ್ತು ಇದನ್ನು ಮಾಡೋದು ನೋಡಿದ್ರೆ ಅವ್ರು ಎದೆ ಒಡ್ಕೊಂಡು ಎಲ್ಲರೂ ಹೋಗಿ ಮಗ್ಗಲ್ಲಿ ಕುಂದ್ರದೇನಪ್ಪ ಅಂತ ತಿಳ್ಕೊಂಡು 4-5 ಜನ ಸೇವಕರು ಹಂಗೆ ಮಾಡ್ತಿದ್ರು. ನನಗೆ ಅನಿಸಿದ ಮಟ್ಟಿಗೆ ಅವ್ರಿಗೆ ಹಣ್ಣ ಪಣ್ಣ ಬರೋದನ್ನು ನೋಡಿದ್ರೆ ಸುಮಾರು ಒಂದು 4-5 ಟ್ಯಾಕ್ಟ್ರ್ ಮ್ಯಾಗ ಹಣ್ಣು ಬಂದಿರ್ಬೇಕು ಅವ್ರಿಗೆ. ಅಷ್ಟು ಎಲ್ಲ ಹಣ್ಣುಗಳನ್ನು ಬುಟ್ಟಿಗಟ್ಲೆ ಭಕ್ತರಿಗೆ ಕೊಟ್ಟು ಊರಾಗೆಲ್ಲ ಕಳಿಸಿ ನಾನು ದಾರ ಹಾಕಿಟ್ಕೊಂಡು ಸಾಕಾಗಿ ನಾ ಹಣ್ಣೇ ತಿನ್ನಂಗಿಲ್ಲಪ್ಪ ಅಂತ ತಿಳ್ಕೊಂಡು ಹೇಳಿ ಕಳಿಸ್ತಕ್ಕಂಥ ಪರಿಸ್ಥಿತಿ ಪೂಜ್ಯರು. ಅಂಥ ಪೂಜ್ಯರನ್ನು ನಾವು ಕಳ್ಕೊಂಡೆವು. ಅಂಥ ಪೂಜ್ಯರಿಗೆ ಶ್ರದ್ಧಾಂಜಲಿ ನುಡಿ ನಮ್ಮನ್ನು ಸಲ್ಲಿಸೋದದ. ನಾಡಿನ ಯಾವ ಗಣ್ಯ ವ್ಯಕ್ತಿಗಳು ಬರ್ತಾರೆ. ಅವತ್ತಿನ ದಿವಸ ಮೊನ್ನೆ ಸರ್ ಬಂದಿದ್ವಿ, ನೋಡಿರಿ, ಎಂ ಬಿ ಪಾಟೀಲ್ರಾಗಲಿ ಅಥವಾ ಶಿವಾನಂದ ಪಾಟೀಲ್ರಾಗಲಿ, ಅಪ್ಪಾಜಿ ನಾಡಗೌಡರಾಗಲಿ, ಇನ್ನೂ ಯಾರ್ಯಾರು ಎಲ್ಲರೂ ಕೂಡ ಯಾರ್ಯಾರು ಬರ್ತಾರೆ ನೋಡಿ, ಹಿರಿಯ ಗಣ್ಯರು ಕೂಡ ಬರ್ತಾರೆ. ಆವತ್ತಿನ ದಿವಸ ಅದನ್ನು ನೋಡಿದ ಕೂಡ ಆ ಅಂತ್ಯ ಸಂಸ್ಕಾರಕ್ಕೆ ಕರ್ನಾಟಕ ಸರ್ಕಾರದಿಂದ ಗೌರವ ಕೂಡ ಸಲ್ಲಿಸಿದ್ದನ್ನು ನೀವೆಲ್ಲ ನೋಡಿದಿರಿ. ಅವೆಲ್ಲ ಪೇಪರ್ದಾಗ ಬಂದಾಗಿಲ್ಲ, ನಮಗೆ ಗೊತ್ತಿಲ್ಲ. ಪೇಪರ್ ಹಬ್ಬಗಳು ಈ ಮಠಕ್ಕೆ ಪಟ್ಟಾಧಿಕಾರ ತೆಗೆದುಕೊಂಡ್ರೆ ಅವರು ಪಟ್ಟಾಧಿಕಾರ ತೆಗೆದುಕೊಳ್ಳುವಾಗ 12 ವರ್ಷದವರನ್ನು ಇದ್ದರೆ ತಿಳ್ಕೊಂಡು ಪೂಜ್ಯರು ಹೇಳ್ತಿದ್ರು. ಆದರೆ ಅವರ ಸುರುವಿನ ದಿವಸಗಳು ಹಾಗೂ ಬಹಳಷ್ಟು ದಿವಸಗಳೆಲ್ಲ ಬಹಳ ಕಷ್ಟದ ಕಾಲದ ದಿವಸಗಳಾಗಿದ್ದವು. ಎಷ್ಟು ಕಷ್ಟದ ಕಾಲ ಇತ್ತಪ್ಪ ಅಂದ್ರೆ ಒಂದು ದಿವಸ ಕೂಡ ಮುಂಜಾನೆ ಇದ್ದರೆ ಸಾಯಂಕಾಲ ಇರ್ತಿರಲಿಲ್ಲ ಪ್ರಸಾದಕ್ಕೆ. ಅಂಥ ಕಷ್ಟದ ಕಾಲಗಳ ದಿವಸಗಳಲ್ಲಿ ಈ ಮಠವನ್ನು ಬಹಳಷ್ಟು ಜೀರ್ಣೋದ್ಧಾರದ ಜೊತೆಗೆ ಇಷ್ಟೆಲ್ಲ ಆಗ್ತಾ ಬಂತು. ಸುಮಾರು ಅವರು ಮಾಡ್ತಕ್ಕಂಥ ಕಾರ್ಯಗಳೇನಪ್ಪ ಅಂದ್ರೆ ಅವರು ಮಾಗಾವಿರಕ್ತ ಮಠ, ನೇವರಿಗೆ ಮಠ ಹಾಗೂ ಹುಮ್ನಾಬಾದ್ ಬಸವತೀರ್ಥ ಮಠದ ಮಠಾಧಿಪತಿಗಳಾಗಿ ಸುಮಾರು ಬಹಳಷ್ಟು ಸೇವೆಯನ್ನು ಸಲ್ಲಿಸೋದ್ರ ಜೊತೆಗೇ ಕಾಶಿ 7 ಗಂಟೆ 7, 10, 15ಕ್ಕೆ ಹೋದ ಹಿರಿಯ ಬಿಸಿಲು ಕೂಡ ಎದ್ದಿಲ್ಲ ಅಂದ್ಕೊಳ್ಳೆ ಎಲ್ಲರೂ ಎಬ್ಬಿಸಾರ. ಡಾಕ್ಟರ್ ಕರೆದಾರ,
ಡಾಕ್ಟರ್ ಕರೆದು ಕೂಡ ಅವಾಗ ಬಂದು ಅವ ಡಾಕ್ಟರ್ ಚೆಕ್ ಮಾಡ್ಯಾನ. ಚೆಕ್ ಮಾಡೋದ್ರಾಗ ಇದು ಪಲ್ಸ್ ಬರೀ ಹತ್ತೆ ಇದ್ದದ್ದು ಪಲ್ಸ. ಅವಾಗ ಮತ್ತೆಲ್ಲ ಡಾಕ್ಟರ್ ಚೆಕ್ ಮಾಡೋದು ಕೂಡ ಹೋಗ್ಯದ ತಿಳ್ಕೊಂಡು ಹೇಳಿದ್ರಂತೆ. ಅದಕ್ಕಿಂತ ಮೊದಲು ಅಪ್ಪಗಳು ಅವ್ನು ಸಿದ್ಧಂಗೆ ಹೇಳ್ತಿದ್ರಂತೆ, ಏನಾದ್ರೂ ನಾ ಅಸ್ವಸ್ಥ ಅಂದಪ್ಪ ನನ್ನ ದವಾಖಾನೆಗೆ ಒಯ್ಬೇಡ್ರಿ, ಎಲ್ಲರ ದಾರಿ ಒಳಗೆ ನನ್ನ ಪ್ರಾಣ ಬಿಡಿಸ್ಬೇಡ್ರಿ, ನನ್ನ ಪ್ರಾಣ ಇಲ್ಲೇ ಇರಬೇಕು, ಪ್ರಾಣ ಬಿಡಿಸ್ಬೇಡ್ರಿ ತಿಳ್ಕೊಂಡಿರ್ತಾರೆ ಹೇಳಿದ್ರು. ಇದನ್ನೆಲ್ಲ ಯಾಕೆ ಹೇಳ್ಬೇಕಪ್ಪ ಅಂದ್ರೆ, ಬಹಳ ಜನ ಸ್ವಾಮಿಗಳು ಅನಾರೋಗ್ಯ ಆಗಿ ತೊಂದರೆಯಾಗಿ ಹಾಸ್ಪಿಟಲ್ಗೆ ಹೋಗಿ ಏನೇನೋ ಹಾಕಿ ಹೋಗಿರ್ತಕ್ಕಂಥ ಹೋಗ್ಯಾರ. ಆದ್ರೆ ಈ ಸ್ವಾಮಿಗಳು ಸುಮಾರು ನನಗೆ ಪೂರ್ತಿ ನೋಡಕತ್ತೀನಿ, ಆರೋಗ್ಯವಾಗಿದ್ದು ಹಾರ್ಟ್ನೂ ಇಲ್ಲ, ಅಲ್ಲಿಂದ ಯಾವುದೂ ಪ್ರಸಂಗನೂ ಇಲ್ಲ, ಯಾವ ತೊಂದರೆನೂ ಇಲ್ಲ, ಸಾಯಂಕಾಲ ಹೊಟ್ಟೆನೂ ಊಟ ಮಾಡ್ಯಾರ, 2.5 ಗಂಟೆ 2 ರೊಟ್ಟಿ ಮ್ಯಾಗ ಊಟ ಮಾಡ್ಯಾರ, ಮಾತಾಡ್ಕೊಂತೇ ಅದಾರ. ಇಷ್ಟೆಲ್ಲ ಮಾಡಿ ನಿಶ್ಚಿಂತವಾಗಿ ಏನೂ ಅಕಸ್ಮಾತ್ ಹಾರ್ಟ್ ಅಟ್ಯಾಕ್ ಆಗಿತ್ತು, ಏನಾದರೂ ಹಳ್ಳ್ಯಾಡಿದ್ರು, ಏನಾದರೂ ಆಗಿತ್ತಪ್ಪ ಮೂತ್ರರೇ ಬರ್ತಿದ್ದು, ಒಂದಾಕರೆ ಬರ್ತಿದ್ದು, ಪೂರ್ತಿ ಕೌಪ ಅವ್ರು ಹೋಗೋದಿರ್ತಕ್ಕಂಥದ್ದು ಎಲ್ಲನೂ ನೋಡಿದ್ರೆ ಒಂದು ಸಣ್ಣ ಮೂತ್ರದ ಒಂದು ಹನಿ ಸಹಿತ ಕೌಪಕ್ಕೆ ಹತ್ತಿಲ್ಲ. ಆ ರೀತಿಯಾಗಿ ನಿಧಾನವಾಗಿರ್ತಕ್ಕಂಥ ತಮ್ಮ ಇಲೋಕ ಯಾತ್ರೆಯನ್ನು ಪೂಜ್ಯರು ತ್ಯಜಿಸಿದ್ದಾರೆ. ಇದು ಬಹಳ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು. ಅಭಿಷೇಕಗಳು ಮತ್ತು ದಿವಸಾಂಬರ ಸ್ವಾಮಿಗಳು ಬಂದು ಈ ಪೂಜಾ ಪ್ರತಿನಿತ್ಯದಲ್ಲಿ ನಡೆದಿದೆ. ಮುಂಜಾನೆ ಅವತ್ತಿಂದ ಹಿಡ್ಕೊಂಡು 11 ಹಿಡ್ಕೊಂಡು ದಿವಸ ಪ್ರತಿನಿತ್ಯ ಪೂಜೆಗಳ ದಿವಸಾಂಬರ ಪೂಜ್ಯರು ಹಾಗೂ ಅಭಿಷೇಕಗಳು, ಪಂಚಾಮೃತ ಅಭಿಷೇಕಗಳು ದಿವಸ ಗದ್ದಿಗೆ ಹಾಗೂ ಪೂಜೆ ಹಾಗೂ ಪ್ರಸಾದಗಳು ಕಂಟಿನ್ಯೂ ಆಗಿ ನಡೀತಕ್ಕಂಥದ್ದು ಈ ನಡೆದಿದೆ. ಅದಲ್ಲದೆ ಆ ಗದ್ದಿಗೆ ಕೂಡ ಆ ಗದ್ದಿಗೆ ಕಟ್ಸತಕ್ಕಂಥ ಭಕ್ತರು ಕೂಡ ರಾಯಚೂರು ಭಕ್ತರು ಒಂದು 5 ಲಕ್ಷ ರೂಪಾಯಿ ಮಾಡಿ ಗದ್ದಿಗೆ ಕಟ್ಸಕತ್ತಾರೆ. ಅದನ್ನು ಕೂಡ ನಡೆದಿದೆ. ಅದು ನಡೆಸಕತ್ತಾರೆ, ಅವರೇ ಕೊಟ್ಟು ಕಟ್ಸಕತ್ತಾರೆ. ಗದ್ದಿಗೆ ಕೆಲಸ ಕೂಡ ನಡೀತದೆ. ಭಾಳ ದೊಡ್ಡ ಪ್ರಸ್ಥಾನ ಕೂಡ 21ಕ್ಕೆ ಮಸಿಮಾಳೆಲ್ಲ ಭಕ್ತರು ಗೋಧಿ ಪಾರಿ ಏನೇನೋ ಕೊಡಿಸಿ ಎಲ್ಲರೂ ಕೊಂಡ್ಬಿಡಾಯ್ತು. ಮತ್ತೆ ಏನಿಲ್ಲಪ್ಪ 10-20 ಕ್ವಿಂಟಲ್ ಮತ್ತೆ ಅವತ್ತಿನ ದಿವಸ ಖರ್ಚು 21ನೇ ತಾರೀಕಿಗೆ ಇರ್ಬೋದು ಅಂತ ನನಗೆ ಅನ್ಸಕತ್ತದ. ಇವೆಲ್ಲ ಕಾರ್ಯಕ್ರಮಗಳು ಪ್ರತಿನಿತ್ಯದಲ್ಲಿ ನಡೆದವೆ. ನಡೆದಿರ್ತಕ್ಕಂಥ 21 ತಯಾರಾಗ್ತದೆ.